ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಸ್ನೇಹಿತರೆ, ಭಾರತೀಯ ವಾಯುಪಡೆಗೆ ಇನ್ನಷ್ಟು ಶಕ್ತಿ ಬರಲಿದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದರೆ HAL ಇತ್ತೀಚೆಗೆ ತನ್ನ 2026ರ ಹಣಕಾಸು ವರದಿಯ ವೇಳೆ ಒಂದು ಮಹತ್ವದ ಮಾಹಿತಿಯನ್ನು ಖಚಿತಪಡಿಸಿದೆ. ಭಾರತೀಯ ವಾಯುಪಡೆ ಹೊಸದಾಗಿ ಆರ್ಡರ್ ಮಾಡಿದ 12 Su-30 MKI ಫೈಟರ್ ಜೆಟ್ಗಳ ಡೆಲಿವರಿ ವೇಳಾಪಟ್ಟಿ ಈಗ ಅಧಿಕೃತವಾಗಿ ಘೋಷಣೆಯಾಗಿದೆ. ಅದರ ಪ್ರಕಾರ ಈ 12 ವಿಮಾನಗಳ ಪೈಕಿ ಮೊದಲನೆಯ ಜೆಟ್ 2027 ಮತ್ತು 28ನೇ ಹಣಕಾಸು ವರ್ಷದಲ್ಲಿ ಭಾರತೀಯ ವಾಯುಪಡೆಗೆ ಹಸ್ತಾಂತರವಾಗಲಿದೆ. ಉಳಿದ 11 ವಿಮಾನಗಳು 2028 ಮತ್ತು 29ರ ವೇಳೆಗೆ ವಾಯುಪಡೆಗೆ ಸೇರ್ಪಡೆಯಾಗಲಿವೆ. ಈ ಒಟ್ಟು 12 ವಿಮಾನಗಳ ಖರೀದಿಗೆ ಕೇಂದ್ರ ಸರ್ಕಾರ ಸುಮಾರು 11,000 ಕೋಟಿ ರೂಪಾಯಿಗಳನ್ನು ಅನುಮೋದಿಸಿದೆ. ಈಗ ಒಂದು ಮುಖ್ಯ ಪ್ರಶ್ನೆ, ಈ ಖರೀದಿ ಏಕೆ ಬೇಕಾಯಿತು ಅಂತ. ಕಳೆದ ಕೆಲವು ದಶಕಗಳಲ್ಲಿ ಅಪಘಾತ ಮತ್ತು ತಾಂತ್ರಿಕ ಕಾರಣಗಳಿಂದ ಭಾರತೀಯ ವಾಯುಪಡೆಯ ಹಲವು ವಿಮಾನಗಳನ್ನು ಕಳೆದುಕೊಂಡಿದೆ. ಅದರ ಪರಿಣಾಮವಾಗಿ ಯುದ್ಧ ವಿಮಾನಗಳ ಸಂಖ್ಯೆಯಲ್ಲಿ ಒಂದು ಕೊರತೆ ಮೂಡಿದೆ. ಈ ಹೊಸ ಆರ್ಡರ್ ಆ ಕೊರತೆಯನ್ನು ತುಂಬಲು ನೇರವಾಗಿ ಸಹಾಯ ಮಾಡಲಿದೆ. ಅಲ್ಲದೆ ಈ ಒಪ್ಪಂದ HALನ ನಾಸಿಕ್ ಘಟಕಕ್ಕೂ ಒಂದು ದೊಡ್ಡ ಉಸಿರಿನಂತೆ ಕೆಲಸ ಮಾಡಲಿದೆ. ನಾಸಿಕ್ ಫ್ಯಾಕ್ಟರಿಯಲ್ಲಿ ದಶಕಗಳಿಂದ Su-30 MKI ವಿಮಾನಗಳ ಉತ್ಪಾದನೆ ನಡೆಯುತ್ತಿತ್ತು. ಈ ಹೊಸ ಒಪ್ಪಂದ ಅಲ್ಲಿನ ಕೆಲಸ ಮತ್ತು ತಜ್ಞರ ಕೌಶಲ್ಯ ಎರಡನ್ನೂ ಜೀವಂತವಾಗಿ ಇಡಲಿದೆ. HAL ಈಗಾಗಲೇ ತಯಾರಿಕೆಯ ಆರಂಭಿಕ ಹಂತ ಮತ್ತು ಸಪ್ಲೈ ಚೈನ್ ವ್ಯವಸ್ಥೆಯನ್ನು ಶುರು ಮಾಡಿದೆ ಎಂದು ಕಂಪನಿಯ ಅಧಿಕಾರಿಗಳು ತಿಳಿಸಿದ್ದಾರೆ. ಈಗ ಸ್ವಲ್ಪ Su-30 MKIನ ಬಗ್ಗೆ ಸ್ವಲ್ಪ ಮಾತನಾಡೋಣ. ಇದು ಭಾರತೀಯ ವಾಯುಪಡೆಯ ಪ್ರಾಥಮಿಕ ಹೆವಿವೇಟ್ ಫೈಟರ್ ಜೆಟ್ ಆಗಿದ್ದು, ಇಂದಿನ ದಿನಕ್ಕೆ ಭಾರತದ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಯುದ್ಧ ವಿಮಾನ ಇದೆ. ಏರ್ ಸುಪೀರಿಯಾರಿಟಿ, ಡೀಪ್ ಸ್ಟ್ರೈಕ್, ಸಮುದ್ರ ಗಸ್ತು, ನಿಖರ ನೆಲದಾಳಿ ಹೀಗೆ ಬಹುಮುಖ ಕಾರ್ಯಾಚರಣೆಗಳಿಗೆ ಸಮರ್ಥವಾಗಿರುವ ಒಂದು ವರ್ಸ್ಟೈಲ್ ಯುದ್ಧ ವಿಮಾನ ಇದು. ಹೊಸ ಬ್ಯಾಚ್ನ ವಿಶೇಷತೆ ಏನು ಗೊತ್ತಾ? ಈ 12 ಹೊಸ ವಿಮಾನಗಳಲ್ಲಿ 60%ಕ್ಕೂ ಹೆಚ್ಚು ಸ್ವದೇಶಿ ಅಂಶಗಳಿರಲಿವೆ. ಭಾರತದಲ್ಲೇ ತಯಾರಾದ ಫ್ಲೈಟ್ ಸಿಸ್ಟಮ್ಗಳು, ಅತ್ಯಾಧುನಿಕ ಏವಿಯಾನಿಕ್ಸ್ ಅಳವಡಿಕೆಯಾಗಲಿದ್ದು, ಅಸ್ತ್ರ BVR ಮಿಸೈಲ್ ಮತ್ತು ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ನಂತಹ ಸ್ವದೇಶಿ ಅಸ್ತ್ರಗಳನ್ನು ಉಡಾಯಿಸುವ ಸಾಮರ್ಥ್ಯ ಈ ವಿಮಾನಗಳಿಗಿರಲಿದೆ. ರಕ್ಷಣಾ ವಿಶ್ಲೇಷಕರ ಪ್ರಕಾರ ಈ ಒಪ್ಪಂದ ಕೇವಲ ಯುದ್ಧ ವಿಮಾನದ ಖರೀದಿ ಮಾತ್ರವಲ್ಲ, ಇದು ಭಾರತದ ಏರೋಸ್ಪೇಸ್ ಉದ್ಯಮಕ್ಕೆ ನೇರ ಚಾಲನೆ ನೀಡಲಿದೆ. ಸ್ಥಳೀಯ ಪೂರೈಕೆ ಜಾಲ, ತಯಾರಿಕಾ ಕೌಶಲ್ಯ ಮತ್ತು ಸಾವಿರಾರು ತರಬೇತಿ ಪಡೆದ ಕಾರ್ಮಿಕರ ಉದ್ಯೋಗ ಇವೆಲ್ಲ ರಕ್ಷಿತವಾಗಲಿದೆ. HALನ ನಾಸಿಕ್ ಘಟಕ ರಷ್ಯಾದ ತಂತ್ರಜ್ಞಾನ ವರ್ಗಾವಣೆ ಒಪ್ಪಂದದ ಅಡಿ ಭಾರತದ ಬಹುಪಾಲು Su-30 MKI ಯುದ್ಧ ವಿಮಾನಗಳನ್ನು ನಿರ್ಮಿಸಿದೆ. ಕಳೆದ 2 ದಶಕಗಳಲ್ಲಿ ಸ್ವದೇಶಿ ಉತ್ಪಾದನೆಯ ಪ್ರಮಾಣ ನಿರಂತರವಾಗಿ ಹೆಚ್ಚಾಗಿದ್ದು, ಈ ಹೊಸ ಬ್ಯಾಚ್ನಲ್ಲಿ ಭಾರತೀಯ ರಚನಾತ್ಮಕ ಭಾಗಗಳು, ಮಿಷನ್ ಕಂಪ್ಯೂಟರ್ಗಳು ಮತ್ತು ನಿರ್ಣಾಯಕ ಘಟಕಗಳು ಬಳಕೆಯಾಗಲಿದ್ದು, ಆತ್ಮನಿರ್ಭರ ಭಾರತದ ಕಲ್ಪನೆ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತಷ್ಟು ಗಟ್ಟಿಯಾಗಲಿದೆ. ಒಟ್ಟಿನಲ್ಲಿ ಹೇಳಬೇಕೆಂದರೆ ಈ 12 Su-30 MKIನ ಆರ್ಡರ್ ಭಾರತೀಯ ವಾಯುಪಡೆಯ ಸಂಖ್ಯಾಬಲ ಹೆಚ್ಚಿಸುವುದರ ಜೊತೆಗೆ ಫ್ಲೀಟ್ ಏಕರೂಪತೆ, ಕಾರ್ಯಾಚರಣೆಯ ಸನ್ನದ್ಧತೆ ಮತ್ತು ಭಾರತದ ರಕ್ಷಣಾ ಉತ್ಪಾದನಾ ಶಕ್ತಿ ಮೂರನ್ನೂ ಬಲಪಡಿಸಲಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.